ಮೈಸೂರು ನಗರದ ಸರಸ್ವತಿಪುರಂನಲ್ಲಿರುವಂತಹ ಸಿಗ್ಮಾ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಬಡವರಿಗಾಗಿ ಇರುವಂತಹ ಆಸ್ಪತ್ರೆ. ಅತಿ ಕಡಿಮೆ ದರದಲ್ಲಿ ಸಿಗ್ಮಾ ಆಸ್ಪತ್ರೆ ನೀಡ್ತಾ ಇದೆ. ಬಡವರಿಗಾಗಿ ಇದೆ ಈ ಆಸ್ಪತ್ರೆ. ಈ ಆಸ್ಪತ್ರೆ ವಿರುದ್ಧ ಕೆಲವೊಂದು ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಧ್ಯಮದಲ್ಲಿ, ಟಿ ವಿನಲ್ಲಿ, ಪೇಪರಲ್ಲಿ, ನ್ಯೂಸಲ್ಲಿ, ಹಾಗೆ ಹೀಗೆ ಅಂತ. ಅದೆಲ್ಲ ಸುಳ್ಳು. ಈ ಆಸ್ಪತ್ರೆ ಕಾನೂನುಬದ್ಧವಾಗಿ ನಡೀತಾ ಇದೆ, ಲೀಗಲ್ ಆಗಿದೆ. ಯಾವುದೇ ಅಕ್ರಮವಾಗಿ ನಡೆಸ್ತಾ ಇಲ್ಲ ಈ ಆಸ್ಪತ್ರೆ. ಈ ಆಸ್ಪತ್ರೆ ಸ್ಥಾಪನೆಯಾಗಿ 10 ವರ್ಷದ ಮೇಲಾಗಿದೆ. 10 ವರ್ಷದಿಂದನೂ ಕೂಡ ಯಾರೇ ದೂರ ಭಾರದಿಂದ ಬರ್ತಕ್ಕಂಥ ಹಳ್ಳಿಗಾಡಿನ ಜನರಿಗೆ ಇದು ಜಾಸ್ತಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಬಡವರಿಗೆ, ಹಿಂದುಳಿದ ವರ್ಗದವ್ರಿಗೆ ಎಲ್ಲ ಅತಿ ಬಡವರಲ್ಲಿ ಕಡು ಬಡವರಿಗೆ ಜಾಸ್ತಿ ಉತ್ತಮವಾದ ಸೇವೆಯನ್ನು ಕಡಿಮೆ ದರದಲ್ಲಿ ನೀಡ್ತಾ ಇದೆ. ಹಾಗಾಗಿ ನಮ್ಮ ಒತ್ತಾಯ ಏನಂತಂದರೆ, ಈ ಆಸ್ಪತ್ರೆ ಹೆಸರಲ್ಲಿ ಯಾವುದೇ ಮಾಧ್ಯಮದಲ್ಲಿ, ಟಿ ವಿನಲ್ಲಿ, ಪೇಪರಲ್ಲಿ ಅಪಪ್ರಚಾರ ಮಾಡಬಾರ್ದು. ಯಾರೇ ಆದ್ರೂ ಅಂಥವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು. ಯಾಕಂದರೆ ಎಲ್ಲವನ್ನೂ ಬೇಕಾದರೆ ತನಿಖೆ ಮಾಡಲಿ. ಈ ಆಸ್ಪತ್ರೆ ವಿಶ್ವಶಾಂತಿ ಸಂಸ್ಥೆ ಜೊತೆ ಸೇರಿ ಈ ಆಸ್ಪತ್ರೆ CA ತೊಗೊಂಡು ಇದನ್ನು ಕಾನೂನುಬದ್ಧವಾಗಿ ಇದನ್ನು ಸ್ಥಾಪನೆ ಮಾಡಿ ಲಕ್ಷಾಂತರ ಜನಕ್ಕೆ ಇದು ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಬೇರೆ ಆಸ್ಪತ್ರೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಸಿಗ್ಮಾ ಆಸ್ಪತ್ರೆಯಲ್ಲಿ ಬೆಟರ್ ಅಂತ ಅನಿಸುತ್ತೆ. ಕಡಿಮೆ ದರದಲ್ಲಿ ಉಚಿತವಾದಂಥ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಇದ್ದಾರೆ. ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ವರ್ಕರ್ಸ್ ಇರ್ಬೋದು, ಮತ್ತು ಬೇರೆ ಸ್ಟಾಫ್ ಇರ್ಬೋದು, ಸೌಹಾರ್ದತೆಯಿಂದ ರೋಗಿಗಳ ಜೊತೆ ಸ್ಪಂದಿಸ್ತಾರೆ. ನಾನು ನಿನ್ನೆ ದಿನ ನಮ್ಮ ಕಡೆಯವರೊಬ್ಬರು ಪೇಷಂಟ್ಗೆ ಈ ಥರ ಸಮಸ್ಯೆ ಆಗಿದೆ ಅಂತ ನಾನು ಹೇಳಿದಾಗ MD ಸಾಹೇಬರು ಬೇಗ ಕಳಿಸಿ ಅಂತ ಹೇಳಿದ್ರು. ನಾನು ಕಳಿಸಿದ ತಕ್ಷಣ ಹಿಂದೆ ಮುಂದೆ ನೋಡ್ದೇನೆ ಅವರು ಯಾವುದೇ ದುಡ್ಡನ್ನು ಕೇಳ್ದೇ ಟ್ರೀಟ್ಮೆಂಟ್ ಕೊಟ್ಟರು. ಇವಾಗ ನಮ್ಮ ಪೇಷಂಟು ಗುಣಮುಖ ಆಗಿದ್ದಾರೆ. ಅದೇ ರೀತಿ ಹಲವಾರು ಬಡ ಜನರಿಗೆ ದುಡ್ಡನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಫಸ್ಟು ಚಿಕಿತ್ಸೆ ಕೊಡ್ತಾರೆ. ಫಸ್ಟು ಮನುಷ್ಯರನ್ನ ಜೀವ ಉಳಿಸುವಂಥ ಕೆಲಸ ಮಾಡ್ತಾರೆ, ಆಮೇಲೆ ಅವರು ಇದು ಮಾಡ್ತಾರೆ. ಹಾಗಾಗಿ ಈ ಆಸ್ಪತ್ರೆ ತುಂಬ ಒಳ್ಳೆ ಅಭಿವೃದ್ಧಿ ಆಗಲಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಆಸ್ಪತ್ರೆಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಬಡವ್ರಿಗಾಗಿ ಇರುವಂಥ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸೇವೆ ತಗೊಂಡು ಜನರು ಗುಣಮುಖ ಆಗಲಿ, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ರೀತಿ ಈ ಆಸ್ಪತ್ರೆ ಮುಂದುವರಿಸಲಿ ಅನ್ನೋದು ನಮ್ಮ ಒತ್ತಾಯ ಸರ್.